ಆತ್ಮೀಯರೇ, ಇದೇ ತಿಂಗಳು 31ನೇ ತಾರೀಕು ನಮ್ಮ ಹೆದ್ದಾರಿಪುರ ಮಂಡಲದಲ್ಲಿ ಹಿಂದೂ ಸಂಗಮ ಅಂದರೆ ಏಕತೆಯ ಮತ್ತು ಸಂಸ್ಕೃತಿಯ ಒಂದು ವಿಚಾರವನ್ನು ನಮ್ಮ ಜನರಿಗೆ ತಿಳಿಸೋದಕ್ಕೋಸ್ಕರ ನಾವು ನಮ್ಮ ಮಂಡಲದಿಂದ ಇವತ್ತಿಂದ ಚಾಲನೆ ನೀಡಿದ್ದೀವಿ. ಇವತ್ತು ಹಿಂದೂ ಸಂಗಮದ ಫ್ಲೆಕ್ಸ್ ಹಾಕಿ ಮತ್ತು ಭಗವಧ್ವಜನ ಹಾಕಿ ಇವತ್ತಿಂದ ನಮಗೆ ಎಲ್ಲ ಕಾರ್ಯಕರ್ತರು, ಎಲ್ಲ ಹಿಂದೂ ಆತ್ಮೀಯರೆಲ್ಲ 31ನೇ ತಾರೀಕು ಮಹಿಳೆಯರು, ಮಕ್ಕಳು ಎಲ್ಲ ರೀತಿಯ ತನು ಮನ ಧನ ಎಲ್ಲ ವಿಚಾರದಲ್ಲೂ ಸಹಕಾರ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕಂತ ತಮ್ಮಲ್ಲೆಲ್ಲರಿಗೂ ಕೇಳ್ತಿದ್ವಿ. ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಪಕ್ಷದ ಎಲ್ಲ ಕಾರ್ಯರು, ಮತ್ತು ಇದು ಹಿಂದೂ ಅನ್ನೋದು ಬರೀ ಯಾವುದೋ ಒಂದು ಪಕ್ಷದ್ದಲ್ಲ, ಎಲ್ಲ ಹಿಂದೂಗಳು ಸೇರಿ ಇದನ್ನು ಆಚರಣೆ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಅದರಿಂದ ಎಲ್ಲರೂ ಈ ಕಾರ್ಯಕ್ರಮ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಎಲ್ಲರ ಹತ್ರ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಮಾತಾಡಿಗಿರಿ. ಈ ದಿನ ಇಡೀ ದೇಶಾದ್ಯಂತ ನಡೆಯುವ ಕಾರ್ಯಕ್ರಮದ ಹಾಗೆ ನಮ್ಮ ಮಂಡಲದಲ್ಲಿ ಸಹ ಈ ದಿನ ಎಲ್ಲರೂ ಸೇರಿ ಭಗವಾನ್ ಧ್ವಜ ಹಾರಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಿದ್ದೇವೆ. ಅಂದರೆ 31ನೇ ತಾರೀಕು ನಡೆಯುವಂಥ ಹೆದ್ದಾರಿಪುರ ಮಂಡಲದ ಹಿಂದೂ ಸಂಗಮಕ್ಕೆ ಕಾರ್ಯಕ್ರಮ ಯಾವ ಥರ ಇರುತ್ತೆ ಅಂದರೆ, ಬೆಳಗ್ಗೆ ಸತ್ಯನಾರಾಯಣ ಪೂಜೆಯಿಂದ ಕಾರ್ಯಕ್ರಮ ಶುರುವಾಗಿ ಬೃಹತ್ ಶೋಭಾಯಾತ್ರೆಯೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವ ನಿರೀಕ್ಷೆ ಇದೆ. ಮತ್ತು ಬಂದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ. ನಮ್ಮ ಯಾರು ಪ್ರತಿನಿಧಿಗಳು ನಿಮ್ಮ ಮನೆಗೆ ಬಂದಾಗ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನೀವು ಹೇಳಿ ಕಾರ್ಯಕ್ರಮದ ಉದ್ದೇಶ. ಇಡೀ ದೇಶಾದ್ಯಂತ ಹಿಂದೂ ಸಂಗಮನ ಹೆಸರಲ್ಲಿ ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಆಚರಣೆ ಮಾಡ್ತಿದೆ. ಹಾಗೆಯೇ ನಮ್ಮ ತಾಲೂಕಿನಲ್ಲೂ ಸಹ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಿಂದೂ ಸಂಗಮ ಆಯೋಜನಾ ಸಮಿತಿ ಹೊಸನಗರ ಈ ಸಂಘಟನೆ ಹೆಸರಲ್ಲಿ ಇಡೀ ತಾಲೂಕಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಹೆದ್ದಾರಿಪುರದಲ್ಲೂ ಸಹ 31ನೇ ತಾರೀಕು ಶನಿವಾರ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 10ವರೆಗೆ ಬೃಹತ್ ಶೋಭಾಯಾತ್ರೆ ಇರುತ್ತೆ ಹೆದ್ದಾರಿಪುರದ ಮುಖ್ಯ ರಸ್ತೆಗಳಲ್ಲಿ. ಹಾಗೆಯೇ ಈ ಶೋಭಾಯಾತ್ರೆಗೆ ಹೆದ್ದಾರಿಪುರ ಪಂಚಾಯತಿ ವ್ಯಾಪ್ತಿಯ ತಾಯಂದ್ರುಗಳು ತಮ್ಮ ಮಕ್ಕಳಿಗೆ ಕೃಷ್ಣನ ಛದ್ಮವೇಷ ಹಾಕ್ಕೊಂಡು ಬರೋವಂಥದ್ದು, ರಾಧೆಯ ವೇಷ ಹಾಕೊಂಡು ಬರೋವಂಥದ್ದು, ಅಥವಾ ಭಾರತದ ಮಹಾಪುರುಷರ ವೇಷವನ್ನು ಹಾಕ್ಕೊಂಡು ಬರಬೇಕು, ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ನಾವು. ಹಾಗೆಯೇ ಅವರಿಗೆ ಬಹುಮಾನವೂ ಇರುತ್ತೆ ಛದ್ಮವೇಷದಲ್ಲಿ ಭಾಗವಹಿಸಿದಂಥವರಿಗೆ. ಹಾಗೆಯೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಒಂದಿಷ್ಟು ಭಜನಾ ತಂಡಗಳೆಲ್ಲ ಭಾಗವಹಿಸಿ ಅವತ್ತು ಭಜನಾ ಕಾರ್ಯಕ್ರಮವನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೂ ಸಹ ಭಜನಾ ತಂಡಗಳು ಭಾಗವಹಿಸಬೇಕು. ಹಾಗೆಯೇ ಸುಮಾರು 11:30 ಅಷ್ಟೊತ್ತಿಗೆ ವೇದಿಕೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇವೆ. ಅವತ್ತು ವೇದಿಕೆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಸಾಮಾಜಿಕ ಕಾರ್ಯಕರ್ತರಾದಂಥ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರು ಭಾಗವಹಿಸ್ತಿದ್ದಾರೆ. ಈ ರೀತಿ ಒಂದು ಬೆಳಗ್ಗೆಯಿಂದ ಮಧ್ಯಾಹ್ನದ ಊಟದವರೆಗೂ ಕಾರ್ಯಕ್ರಮವನ್ನು ಜೋಡಿಸ್ಕೊಂಡಿದ್ವಿ. ಇದರಲ್ಲೆಲ್ಲ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ತನು ಮನ ಧನ ಸಹಕಾರಗಳು ಕೊಡುವುದರೊಂದಿಗೆ ಇಡೀ ಹೆದ್ದಾರಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕಂತ ವಿನಂತಿಸ್ಕೊಳ್ತೇನೆ. ಹಾಗೆಯೇ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಪ್ರತಿಯೊಂದು ದೇವಸ್ಥಾನ ಸಮಿತಿಯವರು, ಆ ದೇವಸ್ಥಾನದಲ್ಲಿರುವಂಥ ಪ್ರಮುಖರು ಎಲ್ಲರೂ ಸಹ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವ್ರು ಭಾಗವಹಿಸೋ ಜೊತೆಗೆ ತಮ್ಮ ಮನೆಯವರು, ಅಕ್ಕಪಕ್ಕದ ಮನೆಯವ್ರನ್ನೂ ಕರ್ಕೊಂಡು ಬರಬೇಕಾಗಿ ವಿನಂತಿಸ್ಕೊಳ್ತೀನಿ. ಹಾಗೆಯೇ ಹಿಂದೂ ಸಂಘಟಿತ ಆಗಿದ್ದರೆ ಮಾತ್ರ ಸಶಕ್ತ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲ ಇರುವಂಥ ನಮ್ಮೂರಿನಲ್ಲಿರುವಂಥ ಹಿಂದೂಗಳು ಒಗ್ಗಟ್ಟಾದರೆ ಒಂದು ಭವ್ಯವಾದಂಥ ಭಾರತವನ್ನು ನಿರ್ಮಾಣ ಮಾಡ್ಬೋದು. ಹಾಗೆಯೇ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡ್ಬೋದು ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ.